ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಿಕ್ಕಮಗಳೂರಿಗೆ ಬಂದಿದ್ರೆ ಖಂಡಿತವಾಗಿಯೂ ಬಿಂಡಿಗ ದೇವಿರಮ್ಮನವರ ದೇವಸ್ಥಾನದ ಬಗ್ಗೆ ಕೇಳಿರ್ತೀರಾ. ಆದರೆ ಆ ದೇವಿಯ ಇತಿಹಾಸ ನಿಮಗೆ ಗೊತ್ತಾ? ಮೈಸೂರಿಗೆ ಹೇಗೆ ಬೆಟ್ಟದ ಚಾಮುಂಡಮ್ಮನೋ ಹಾಗೆ ನಮ್ಮ ಚಿಕ್ಕಮಗಳೂರಿಗೆ ಬಿಂಡಿಗ ದೇವಿರಮ್ಮ. ಮಹಿಷಾಸುರನ ಸಂಹಾರ ಮಾಡಿದ ನಂತರ ಚಾಮುಂಡಿ ದೇವಿಯು ತನ್ನ ಕೋಪವನ್ನ ಕಡಿಮೆ ಮಾಡಿಕೊಳ್ಳೋಕೆ ಚಂದ್ರದ್ರೋಣ ಪರ್ವತದ ಮೇಲೆ ಬಂದು ನಿಲ್ಲಿಸ್ತಾರೆ. ಕಾಲಕ್ರಮೇಣವಾಗಿ ತಾಯಿಯ ಕೋಪ ಕಡಿಮೆಯಾಗ್ತಾ ಬರುತ್ತೆ. ದೇವಿಯು ಬೆಟ್ಟದ ಮೇಲೆ ಬಂದು ನೆಲೆಸಿರೋದು ಯಾರಿಗೂ ಸಹ ಗೊತ್ತಿರಲ್ಲ. ದೇವಿಯ ಬೆಟ್ಟ ಮಲ್ಲೇನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರೋ ಕಾರಣ ಗ್ರಾಮಸ್ಥರ ಕನಸಿನಲ್ಲಿ ದೇವಿ ಬಂದು ಕಾಣಿಸ್ಕೊಳ್ತಿರ್ತಾರೆ. ಆಗ ಗ್ರಾಮಸ್ಥರೆಲ್ಲ ಒಂದು ಸಭೆಯನ್ನ ಮಾಡಿ, ಏನಿದು ಗ್ರಾಮದಲ್ಲಿ ಅಡಚಣೆಗಳಾಗ್ತಿದೆ ಹಾಗೂ ಬೆಟ್ಟದ ಮೇಲೆ ಏನು ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಳ್ತಿದೆ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಬೆಟ್ಟದ ಮೇಲೆ ಹೋಗ್ತಾರೆ. ಬೆಟ್ಟವು ಮಲ್ಲೇನಹಳ್ಳಿಯಿಂದ ಸುಮಾರು 8 ಕಿಲೋಮೀಟರ್ ದೂರವಿದ್ದು ಬೆಟ್ಟವು ತುಂಬಾ ಕಡಿದಾಗಿರುತ್ತದೆ. ಹಾಗೆಯೇ ತುಂಬಾ ಕಲ್ಲು ಮುಳ್ಳು ತುಂಬಿರುತ್ತದೆ. ಬೆಟ್ಟದ ಮೇಲೆ ಹೋದ ಗ್ರಾಮಸ್ಥರಿಗೆ ಒಂದು ಉದ್ಭವ ಮೂರ್ತಿ ಸಿಗುತ್ತದೆ. ಉಳಿದ ಕತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.